ನಮಸ್ಕಾರ ಗೆಳೆಯರೇ, ಜೈ ಶ್ರೀ ಮಹಾಕಾಲ್. ನಮ್ಮ ಅಧಿಕೃತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಮಿಥುನ ರಾಶಿಯವರೇ, ಈಗಲೇ ಎಚ್ಚೆತ್ತುಕೊಳ್ಳಿ ಮತ್ತು ಬಹಳ ಜಾಗರೂಕರಾಗಿರಿ. ಏಕೆಂದರೆ ಮುಂಬರುವ ಕೇವಲ 3 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಅಂತಹದೊಂದು ಭೀಕರ ದುರಂತ ಸಂಭವಿಸಲಿದೆ. ಅದು ನಿಮ್ಮ ನರನಾಡಿಗಳನ್ನೇ ಸ್ಫೋಟಿಸುವಂತೆ ಮಾಡುತ್ತದೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯ ಬಗ್ಗೆ 7 ಅತ್ಯಂತ ಆಳವಾದ ಮತ್ತು ಗಂಭೀರವಾದ ಭವಿಷ್ಯವಾಣಿಗಳನ್ನು ನುಡಿಯಲಿದ್ದೇನೆ. ಇವುಗಳನ್ನು ಕೇಳಿದರೆ ನಿಮ್ಮ ಮೈ ಬೆವರುವುದು ಖಂಡಿತ. ಬ್ರಹ್ಮಾಂಡದ ಶಕ್ತಿಶಾಲಿ ಗ್ರಹಗಳಾದ ಸೂರ್ಯ, ಬುಧ ಮತ್ತು ರಾಹು ಒಟ್ಟಾಗಿ ಸೇರಿ ನಿಮ್ಮ ಜೀವನದಲ್ಲಿ ಅನಾಹುತವನ್ನು ಸೃಷ್ಟಿಸಲು ಸಂಚು ರೂಪಿಸಿವೆ. ಇದನ್ನು ಕೇಳಿದಾಗ ನಿಮ್ಮ ಆತ್ಮವೇ ಒಂದು ಕ್ಷಣ ನಡುಗಬಹುದು. ದಯವಿಟ್ಟು ನನ್ನ ಈ ಮಾತುಗಳನ್ನು ತಮಾಷೆಯಾಗಿ ಅಥವಾ ಹಗುರವಾಗಿ ಪರಿಗಣಿಸಬೇಡಿ. ಏಕೆಂದರೆ ಇಂದಿನ ಈ ಸಂಪೂರ್ಣ ವಿಶ್ಲೇಷಣೆಯನ್ನು ಗಂಟೆಗಟ್ಟಲೆ ಕಠಿಣ ಪರಿಶ್ರಮದಿಂದ ಗ್ರಹಗಳ ಸಂಚಾರ ಮತ್ತು ಅವುಗಳ ಪ್ರಭಾವವನ್ನು ಕೂಲಂಕಷವಾಗಿ ನಿರ್ಣಯಿಸಿ ಸಿದ್ಧಪಡಿಸಲಾಗಿದೆ. ಈ ವಿಡಿಯೋದಲ್ಲಿ ನಾನು ಹಂಚಿಕೊಳ್ಳಲಿರುವ ಪ್ರತಿಯೊಂದು ಭವಿಷ್ಯವಾಣಿಯೂ ಅಕ್ಷರಶಃ ನಿಜವಾಗಲಿದೆ ಎಂಬುದು ಸಾಬೀತಾಗುತ್ತದೆ. ಯಾರೂ ಇದನ್ನು ಸುಳ್ಳೆಂದು ನಿರಾಕರಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಯಾರಾದರೂ ನನ್ನ ಈ ಭವಿಷ್ಯವಾಣಿಯನ್ನು ತಪ್ಪು ಎಂದು ಸಾಬೀತುಪಡಿಸಿದರೆ ಅವರು ಕೇಳುವ ಯಾವುದೇ ಪ್ರತಿಫಲವನ್ನು ನೀಡಲು ನಾನು ಸಿದ್ಧನಿದ್ದೇನೆ. ಏಕೆಂದರೆ ಬಹಳ ಕಾಲದಿಂದ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಮಟ್ಟದ ಭೂಕಂಪ ಸಂಭವಿಸುವ ಮುನ್ಸೂಚನೆ ಇತ್ತು. ಅದು ಹಿಂದೆಂದೂ ಸಂಭವಿಸದ ರೀತಿಯಲ್ಲಿ ನಿಮ್ಮನ್ನು ಅಪ್ಪಳಿಸಲಿದೆ. ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ದೊಡ್ಡ ಅನಾಹುತ ನಡೆಯಲಿದೆ ಎಂಬ ಆತಂಕ ಮೂಡಿರಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಮತ್ತು ಬಿಗಿಯಾಗಿದೆ. ಬಹಳ ದಿನಗಳಿಂದ ನೀವು ಅಂದುಕೊಂಡ ಯಾವುದೇ ಮಹತ್ವದ ಸಾಧನೆಯನ್ನು ಮಾಡಲು ಸಾಧ್ಯವಾಗಿಲ್ಲ. ಮುಂದೆ ನನ್ನ ಗತಿ ಏನು ಎಂದು ನೀವು ಹಗಲಿರುಳು ಚಿಂತಿಸುತ್ತಿರಬಹುದು. ಆದರೆ ನೆನಪಿಡಿ, ಇದು ನಿಮ್ಮ ಜೀವನದ ಒಂದು ಕಠಿಣ ಪರೀಕ್ಷೆಯ ಸಮಯ ಅಷ್ಟೇ. ನಿಮ್ಮ ದುರಾದೃಷ್ಟವೆಂದರೆ ಎಲ್ಲಾ ಕಷ್ಟಗಳು ಒಂದೇ ಬಾರಿಗೆ ನಿಮ್ಮ ಮೇಲೆ ಎರಗುತ್ತಿವೆ. ಕೆಲವು ಸಂಕಷ್ಟಗಳು ಒಂದು ಕಡೆಯಿಂದ ಬಂದರೆ ಇನ್ನೂ ಕೆಲವು ಎಲ್ಲಾ ದಿಕ್ಕುಗಳಿಂದಲೂ ನಿಮ್ಮನ್ನು ಸುತ್ತುವರಿಯುತ್ತಿವೆ. ಒಂದರ ನಂತರ ಒಂದರಂತೆ ಎಲ್ಲವೂ ಅಸ್ತವ್ಯಸ್ತವಾಗುತ್ತಿರುವುದು ಕಳೆದ ಹಲವಾರು ದಿನಗಳಿಂದ ನಿಮಗೆ ಅನುಭವಕ್ಕೆ ಬರುತ್ತಿದೆ. ನೀವು ಇದನ್ನು ಗಮನಿಸಿರಬಹುದು. ನೀವು ಏನೇ ಪ್ರಯತ್ನಪಟ್ಟರೂ ಅದು ಸಫಲವಾಗುತ್ತಿಲ್ಲ. ಕೈಯಲ್ಲಿದ್ದ ಹಣ ಕಳೆದು ಹೋಗಿದೆ. ಸಾಲದ ಹೊರೆಬೆಟ್ಟದಂತೆ ಬೆಳೆದಿದೆ. ಮನೆಯಲ್ಲಿ ಕುಟುಂಬ ಸದಸ್ಯರು ಸದಾ ಚಿಂತಿತರಾಗಿದ್ದಾರೆ ಮತ್ತು ತೀವ್ರ ಒತ್ತಡಕ್ಕೆ ಒಳಗಾಗಿದ್ದಾರೆ. ಮನೆಯವರ ನಡುವೆ ಸಣ್ಣ ವಿಷಯಕ್ಕೂ ಜಗಳ ನಡೆಯುತ್ತಿದ್ದು ಅದು ನಿಮ್ಮನ್ನು ತೀವ್ರವಾಗಿ ಖಿನ್ನತೆಗೆ ದೂಡುತ್ತಿದೆ. ಆದರೆ ಚಿಂತಿಸಬೇಡಿ, ನಿಮ್ಮ ಕೆಟ್ಟ ಕಾಲ ಬದಲಾಗುವ ಸಮಯ ಹತ್ತಿರದಲ್ಲಿದೆ. ಕತ್ತಲೆಯ ಕೆಟ್ಟ ದಿನಗಳ ನಂತರ ಭರವಸೆಯ ಸೂರ್ಯ ಉದಯಿಸಲಿದ್ದಾನೆ. ದುಷ್ಟರ ಕಾಟ ಮತ್ತು ನೋವಿನ ಕತ್ತಲೆಯನ್ನು ಸೀಳಿ ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಬರಲಿದೆ. ಆಗ ಒಂದರ ನಂತರ ಒಂದರಂತೆ ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳಲು ಆರಂಭವಾಗುತ್ತವೆ. ಹಾಗಾದರೆ ಮುಂದಿನ ಕೇವಲ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಘಟಿಸಲಿರುವ ಆ 7 ಪ್ರಮುಖ ವಿಷಯಗಳು ಯಾವುವು? ಇಂದಿನ ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನೂ ವಿವರವಾಗಿ ಹೇಳುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಶಾಂತ ಮನಸ್ಸಿನಿಂದ ವೀಕ್ಷಿಸಿ, ಏಕೆಂದರೆ ಇದು ನೀವು ಸಂಕಷ್ಟದಿಂದ ಪಾರಾಗಲು ಇರುವ ಕೊನೆಯ ಮತ್ತು ಏಕೈಕ ಭರವಸೆಯಾಗಿದೆ. ಒಂದು ವೇಳೆ ಈ ಅಂತಿಮ ಎಚ್ಚರಿಕೆಯನ್ನು ನೀವು ನಿರ್ಲಕ್ಷಿಸಿದರೆ ಬದುಕಿನ ದೊಡ್ಡ ಅವಕಾಶವೊಂದು ನಿಮ್ಮ ಕೈಯಿಂದ ಜಾರಿ ಹೋಗುತ್ತದೆ ಎಂಬುದು ನೆನಪಿರಲಿ. ನಂತರ ನೀವು ಎಷ್ಟೇ ಹಂಬಲಿಸಿದರೂ ಅಂತಹ ಅವಕಾಶವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಶನಿ ಸೇರಿ ನಿಮಗಾಗಿ ಕರ್ಮಸಿದ್ಧಿಯೋಗವನ್ನು ಸೃಷ್ಟಿಸುತ್ತಿದ್ದಾರೆ. ಈ ಕರ್ಮಸಿದ್ಧಿಯೋಗ ಎಂದರೆ ಏನು ಗೊತ್ತೇ? ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ರಾಹು ಮತ್ತು ಶನಿಯ ಸಂಯೋಗದಿಂದಾಗಿ ಈ ಯೋಗವು ನಿರ್ಮಾಣವಾಗುತ್ತದೆ. ಇದೀಗ ಆ ಶುಭಕ್ಷಣ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದೆ. ಇದರರ್ಥ ನಿಮ್ಮ ಅದೃಷ್ಟ ಇನ್ನು ಮುಂದೆ ವೃದ್ಧಿಯಾಗಲಿದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಿವೆ. ಆದರೆ ನೆನಪಿಡಿ, ಗ್ರಹಗಳ ಲೋಕದಲ್ಲಿ ಕೇತು ಕೂಡ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳು ಎದುರಾಗುತ್ತವೆ. ಕೆಲವು ಬದಲಾವಣೆಗಳು ನಿಮ್ಮ ಪರವಾಗಿದ್ದರೆ ಇನ್ನು ಕೆಲವು ನಿಮ್ಮ ವಿರುದ್ಧವಾಗಿರುತ್ತವೆ. ಈ ಸಮಯದಲ್ಲಿ ನೀವು ಮುಖ್ಯವಾಗಿ 3 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆ 3 ರಹಸ್ಯಗಳು ಯಾವುವು ಎಂಬುದನ್ನು ನಾನು ವಿವರಿಸುತ್ತೇನೆ. ಆದರೆ ಅದಕ್ಕೂ ಮುನ್ನ ಶನಿದೇವನ ಎಲ್ಲಾ ನಿಜವಾದ ಭಕ್ತರು ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಪೂರ್ಣ ಭಕ್ತಿಯಿಂದ ಬರೆಯಿರಿ. ಇಂದು ನೀವು ಖಂಡಿತವಾಗಿಯೂ ಮಹತ್ತರವಾದದ್ದನ್ನು ಸಾಧಿಸಲಿದ್ದೀರಿ. ಮೊದಲನೆಯದಾಗಿ, ನಿಮ್ಮ ಜೀವನವನ್ನು ಯಾವುದೇ ಕಾರಣಕ್ಕೂ ಇತರರ ಜೀವನದೊಂದಿಗೆ ಹೋಲಿಸಬೇಡಿ. ಪ್ರಸ್ತುತ ನಿಮಗೆ ಜೀವನದಲ್ಲಿ ಸ್ಥಿರತೆಯ ಅವಶ್ಯಕತೆ ತುಂಬಾ ಇದೆ. ನೀವು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಅಲೆದಾಡುತ್ತಿದ್ದೀರಿ. ನಿಮಗೆ ಜೀವಮಾನವಿಡೀ ಸುಖ ನೀಡುವ ಮತ್ತು ನೆಮ್ಮದಿಯಿಂದ ನಿದ್ದೆ ಮಾಡುವಂತಹ ಉತ್ತಮ ಕೆಲಸವನ್ನು ಹುಡುಕಲು ನೀವು ಬಹಳ ಕಾಲದಿಂದ ಶ್ರಮಿಸುತ್ತಿದ್ದೀರಿ. ಆದರೆ ಮನಸ್ಸಿನಲ್ಲಿ ತೃಪ್ತಿಯ ಕೊರತೆ ಇರುವುದರಿಂದ ನಿಮಗೆ ನೆಮ್ಮದಿ ಸಿಗುತ್ತಿಲ್ಲ. ನೀವು ನಿಮ್ಮ ಜೀವನದಲ್ಲಿರುವ ಸಕಾರಾತ್ಮಕ ಅಂಶಗಳನ್ನು ಮೊದಲು ಗುರುತಿಸಿ
ಮತ್ತು ಇತರರ ಜೊತೆ ಹೋಲಿಕೆ ಮಾಡುವುದನ್ನು ಇಂದೇ ನಿಲ್ಲಿಸಿ. ಇದು ನೀವು ಮಾಡುತ್ತಿರುವ ಅತಿ ದೊಡ್ಡ ತಪ್ಪು ಎಂದು ಗುರೂಜಿ ಎಚ್ಚರಿಸುತ್ತಿದ್ದಾರೆ. ಒಂದು ವೇಳೆ ನೀವು ಈ ತಪ್ಪನ್ನು ಮತ್ತೆ ಮತ್ತೆ ಮಾಡಿದರೆ ನಿಮ್ಮ ಬಳಿ ಬಂದಿರುವ ಸಂಪತ್ತು ಸಹ ಮರಳಿ ಹೋಗುತ್ತದೆ. ಇತರರ ಐಷಾರಾಮಿ ಕಾರುಗಳನ್ನು ಕಂಡು ಅಸೂಯೆಪಡುವುದು, ನಮಗಿಲ್ಲದ ಸುಖ ಅವರಿಗೆ ಹೇಗೆ ಸಿಕ್ಕಿತು ಎಂದು ಆಶ್ಚರ್ಯಪಡುವುದು ನಿಮಗೆ ಶೋಭೆ ತರುವುದಿಲ್ಲ. ಇತರರ ದೊಡ್ಡ ಮನೆಗಳು ಅಥವಾ ಅವರ ಭಾರೀ ಸಂಬಳದ ಬಗ್ಗೆ ಹೊಟ್ಟೆ ಉರಿಯುವುದು ನಿಮ್ಮ ಗ್ರಹಗಳ ಶಕ್ತಿಯನ್ನು ಕುಂದಿಸುತ್ತದೆ. ನೆನಪಿಡಿ, ಯಾರ ಮನಸ್ಸಿನಲ್ಲಿ ಅಸೂಯೆ ತುಂಬಿರುತ್ತದೆಯೋ ಅವರ ಮಂಗಳ ಗ್ರಹವು ಕೆಡುತ್ತದೆ. ನಂತರ ಅವರ ಆತ್ಮವಿಶ್ವಾಸ ನಾಶವಾಗಿ ಅವರು ಬೀದಿ ಬೀದಿ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇಂತಹ ತಪ್ಪು ಮಾಡಬೇಡಿ ಎಂದು ಗುರೂಜಿ ಪದೇ ಪದೇ ಹೇಳುತ್ತಿದ್ದಾರೆ. ನಿಮ್ಮ ಸ್ವಂತ ಬದುಕನ್ನು ಒಮ್ಮೆ ಅವಲೋಕಿಸಿ. ಇತರರು ಕನಸಿನಲ್ಲೂ ಕಾಣದ ಅನೇಕ ವಿಷಯಗಳನ್ನು ದೇವರು ಈಗಾಗಲೇ ನಿಮಗೆ ನೀಡಿದ್ದಾನೆ ಎಂಬ ಅರಿವು ನಿಮಗಾಗುತ್ತದೆ. ನಿಮ್ಮಗಿಂತ ಕಷ್ಟದಲ್ಲಿರುವ ಜನರ ಜೀವನವನ್ನು ನೋಡಿದಾಗ ದೇವರು ನಿಮ್ಮನ್ನು ಎಷ್ಟು ಆಶೀರ್ವದಿಸಿದ್ದಾನೆ ಎಂಬ ಸತ್ಯ ತಿಳಿಯುತ್ತದೆ. ಆದ್ದರಿಂದ ನಿಮ್ಮಲ್ಲಿರುವ ಸುಖಗಳ ಬಗ್ಗೆ ಹೆಮ್ಮೆಪಡಿ ಮತ್ತು ಹೋಲಿಕೆ ಮಾಡುವುದನ್ನು ಬಿಟ್ಟುಬಿಡಿ. ಈ ತುಲನಾತ್ಮಕ ಸ್ವಭಾವವು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ನೋವನ್ನು ತರುತ್ತದೆ. ಎರಡನೆಯದಾಗಿ, ನೀವು ತಪ್ಪಿಸಬೇಕಾದ ಮತ್ತೊಂದು ತಪ್ಪು ಎಂದರೆ ಕುಟುಂಬದ ವಿಷಯಗಳು. ಮನೆಯಲ್ಲಿ ನಡೆಯುವ ಸಣ್ಣ ವಿಚಾರಗಳನ್ನು ಅನಗತ್ಯವಾಗಿ ಬೆಳೆಸಬೇಡಿ. ಇದು ಕುಟುಂಬದಲ್ಲಿ ದೊಡ್ಡ ಭೂಕಂಪಕ್ಕೆ ದಾರಿ ಮಾಡಿಕೊಡಬಹುದು. ಸಣ್ಣ ಪುಟ್ಟ ವಾದಗಳು ದೊಡ್ಡ ವಿಭಜನೆಗೆ ಕಾರಣವಾಗಬಹುದು. ಗಂಭೀರವಾದ ಸಂಬಂಧಗಳ ನಡುವೆ ಬಿರುಕು ಉಂಟಾಗಬಹುದು. ಅದು ಕೇವಲ ಒಂದು ಸಣ್ಣ ವಿಷಯದಿಂದ ಆರಂಭವಾಗಿ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತದೆ. ಇದರಿಂದ ನಿಮಗೆ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಮಾನಸಿಕವಾಗಿ ಚೇತರಿಸಿಕೊಳ್ಳಲು ದಿನಗಳೇ ಬೇಕಾಗಬಹುದು. ನಮ್ಮ ಜೀವನದ ಗುರಿ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಆ ಗುರಿಯ ಹಾದಿಯಲ್ಲಿ ಕುಟುಂಬದ ಸಮಸ್ಯೆಗಳು ಅಡ್ಡಿಯಾಗಬಾರದು. ಮನೆಯವರು ಸಂತೋಷವಾಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ನಿಜವಾದ ನೆಮ್ಮದಿ ಪಡೆಯಲು ಸಾಧ್ಯ. ನಿಮ್ಮ ಕುಟುಂಬದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿರುವಾಗ ನೀವು ಸಹ ಉತ್ಸಾಹದಿಂದ ಇರುತ್ತೀರಿ. ಆದರೆ ಸದಸ್ಯರ ನಡುವೆ ಸಣ್ಣ ಕಿರಿಕಿರಿ ಉಂಟಾದರೂ ಮುಂದೇನಾಗುತ್ತದೋ ಎಂಬ ಆತಂಕ ನಿಮ್ಮನ್ನು ಕಾಡುತ್ತದೆ. ಈ ಒತ್ತಡವು ನಿಮ್ಮ ವೃತ್ತಿಜೀವನದ ಮೇಲೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ನೀವು ಇದನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಕುಟುಂಬದವರನ್ನು ಸಮಾಧಾನಪಡಿಸಬೇಕು. ಯಾವುದೇ ಕಾರಣಕ್ಕೂ ಪರಿಸ್ಥಿತಿ ಕೈಮೀರಿ ಹೋಗಲು ಬಿಡಬೇಡಿ, ಏಕೆಂದರೆ ಕೇತುವು ಪ್ರತ್ಯೇಕತೆಯ ಅಥವಾ ದೂರವಾಗುವ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ನೀವು ಸ್ವಲ್ಪ ಸೋಮಾರಿತನ ತೋರಿದರೂ ಅಥವಾ ಕೋಪದಲ್ಲಿ ಹಿಡಿತ ಕಳೆದುಕೊಂಡರೂ ಪರಿಸ್ಥಿತಿ ಭೀಕರ ಮಟ್ಟಕ್ಕೆ ಹೋಗಬಹುದು. ಇದನ್ನು ಕೇಳಿದಾಗ ನಿಮ್ಮ ಆತ್ಮ ನಡುಗಬಹುದು. ಆದರೆ ಇಂತಹ 5 ಪ್ರಮುಖ ಘಟನೆಗಳು ನಿಮಗಾಗಿ ಕಾಯುತ್ತಿವೆ. ಆ 5 ಘಟನೆಗಳು ಯಾವುವು ಎಂದು ತಿಳಿಯಲು ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಇಂತಹ ವಿಡಿಯೋ ಮಾಡಲು ನಾವು ತುಂಬಾ ಶ್ರಮಪಡುತ್ತೇವೆ, ಆದ್ದರಿಂದ ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮ ಸಮಸ್ಯೆಗಳಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ, ಗುರೂಜಿ ಪರಿಹಾರ ನೀಡುತ್ತಾರೆ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಮೊದಲ ಘಟನೆಯನ್ನು ಗುರೂಜಿಯವರು ಈಗಾಗಲೇ ವಿವರಿಸಿದ್ದಾರೆ. ಇದನ್ನು ಹಗುರವಾಗಿ ಪರಿಗಣಿಸಬೇಡಿ. ಮುಂಬರುವ ದಿನಗಳಲ್ಲಿ ಹಿಂದೆಂದೂ ನಿಮ್ಮ ಬಗ್ಗೆ ಅಸೂಯೆಪಟ್ಟಿದ್ದ, ನಿಮ್ಮನ್ನು ಸಾರ್ವಜನಿಕವಾಗಿ ಅವಮಾನಿಸಿದ ಮತ್ತು ನಿಮ್ಮನ್ನು ಕೀಳಾಗಿ ಕಂಡ ವ್ಯಕ್ತಿಯು ಇದ್ದಕ್ಕಿದ್ದಂತೆ ನಿಮ್ಮ ಬಳಿ ಬರಲಿದ್ದಾನೆ. ಆ ವ್ಯಕ್ತಿಗೆ ಈಗ ಜ್ಞಾನೋದಯವಾಗಲಿದೆ ಮತ್ತು ಅವರು ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾರೆ. ಇಲ್ಲಿಯವರೆಗೆ ನಿಮ್ಮನ್ನು ಕಂಡರೆ ದೂರ ಓಡುತ್ತಿದ್ದ ಅವರು ಈಗ ಪ್ರೀತಿಯಿಂದ ಮಾತನಾಡಬಹುದು. ಆದರೆ ನೆನಪಿರಲಿ, ಯಾರಾದರೂ ಇದ್ದಕ್ಕಿದ್ದಂತೆ ಹತ್ತಿರವಾಗುತ್ತಿದ್ದಾರೆ ಎಂದರೆ ಅದರ ಹಿಂದೆ ಒಂದು ದೊಡ್ಡ ತಂತ್ರ ಅಥವಾ ಸ್ವಾರ್ಥದ ಉದ್ದೇಶವಿರಬಹುದು. ಏಕೆಂದರೆ ಬೇವಿನ ಮರದ ಕಹಿ ಎಂದಿಗೂ ಹೋಗುವುದಿಲ್ಲ. ಅದಕ್ಕೆ ಎಷ್ಟೇ ಸಕ್ಕರೆ ಹಾಕಿದರೂ ಅದು ಕಹಿಯಾಗಿಯೇ ಇರುತ್ತದೆ. ಆದ್ದರಿಂದ ಇಂತಹವರ ಬಗ್ಗೆ ಬಹಳ ಜಾಗರೂಕರಾಗಿರಿ. ಮತ್ತೊಂದು ಪ್ರಮುಖ ಘಟನೆ ಎಂದರೆ ಪ್ರಯಾಣದ ವಿಷಯ. ಒಂದು ವೇಳೆ ನೀವು ಯಾವುದೋ ದೊಡ್ಡ ಯೋಜನೆ ಹಾಕಿಕೊಂಡು ಪ್ರಯಾಣ ಮಾಡುತ್ತಿದ್ದರೆ ಮತ್ತು ಮನೆಯಿಂದ ಹೊರಡುವಾಗ ನಿಮ್ಮ ತಾಯಿ ಈಗ ಹೋಗಬೇಡಿ, ನನಗೆ ಮನಸ್ಸಿಲ್ಲ ಎಂದು ತಡೆದರೆ ದಯವಿಟ್ಟು ಅಲ್ಲಿಯೇ ನಿಲ್ಲಿ. ಇದ್ದಕ್ಕಿದ್ದಂತೆ ರೈಲು ಅಥವಾ ಬಸ್ ತಪ್ಪಿ ಹೋದರೆ ಬೇಸರ ಮಾಡಿಕೊಳ್ಳಬೇಡಿ, ಬದಲಿಗೆ ಪ್ರಯಾಣವನ್ನೇ ರದ್ದುಗೊಳಿಸಿ. ಏಕೆಂದರೆ ನಿಮ್ಮ ದಾರಿಯಲ್ಲಿ ಯಾವುದೋ ದೊಡ್ಡ ದುರಂತ ಕಾದಿರುವ ಸಾಧ್ಯತೆ ಇರುತ್ತದೆ. ಸೂರ್ಯ, ಬುಧ ಮತ್ತು ಶುಕ್ರ ನಿಮ್ಮ 5ನೇ ಮನೆಯಲ್ಲಿ ಒಟ್ಟಿಗೆ ಇರುವುದರಿಂದ ಅವು ಜೀವನದಲ್ಲಿ ಅನಾಹುತ ತರಬಹುದು. ಆಸ್ಪತ್ರೆ ವೆಚ್ಚ, ಅಪಘಾತ ಅಥವಾ ಅನಗತ್ಯ ಖರ್ಚುಗಳು ನಿಮ್ಮನ್ನು ಕಾಡಲಿವೆ. ಗುರೂಜಿಯವರ ಈ ಎಚ್ಚರಿಕೆಯನ್ನು ಮೀರಿದರೆ ನೀವೇ ಜವಾಬ್ದಾರರಾಗುತ್ತೀರಿ. ವಿನಾಶದ ತಿಲಕ ಈಗಾಗಲೇ ಹಣೆಬರಹದಲ್ಲಿದೆ, ಆದರೆ ಜ್ಞಾನದಿಂದ ಅದನ್ನು ತಪ್ಪಿಸಬಹುದು. ನಾನು ಹೇಳಲಿರುವ 3ನೇ ಭವಿಷ್ಯವಾಣಿ ಎಂದರೆ ವಿವಾದಗಳಿಂದ ದೂರವಿರಿ. ಎಲ್ಲೂ ಜಗಳ ನಡೆಯುತ್ತಿದ್ದರೆ ಅವರು ನಿಮ್ಮ ಪರಿಚಯಸ್ಥರೇ ಆಗಿರಲಿ, ನೀವು ಮಧ್ಯಪ್ರವೇಶ ಮಾಡಬೇಡಿ. ಅಲ್ಲಿ ಯಾವುದೇ ಭಾಷಣ ಅಥವಾ ಸಲಹೆ ನೀಡಲು ಹೋಗಬೇಡಿ. ಪರಿಸ್ಥಿತಿಯನ್ನು ನಿಭಾಯಿಸುತ್ತೇನೆ ಎಂದು ಮುಂದೆ ಹೋದರೆ ಜಗಳವಾಡುವವರು ಸುಮ್ಮನಾಗುತ್ತಾರೆ. ಆದರೆ ಏನೂ ಮಾಡದ ನೀವು ಅನ್ಯಾಯವಾಗಿ ಸಿಕ್ಕಿಹಾಕಿಕೊಳ್ಳುತ್ತೀರಿ. ಅದು ನಿಮ್ಮನ್ನು ಜೈಲಿಗೂ ಕಳುಹಿಸಬಹುದು ಎಂದು ಗುರೂಜಿ ಎಚ್ಚರಿಸುತ್ತಿದ್ದಾರೆ.
ಅನಗತ್ಯವಾಗಿ ಪರರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿದರೆ ಜೀವನದ ಅಮೂಲ್ಯ ವರ್ಷಗಳನ್ನು ಜೈಲಿನಲ್ಲಿ ಕಳೆದು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. 4ನೇ ಭವಿಷ್ಯವಾಣಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆಯಾಗಿದೆ. ನಿಮ್ಮ ಹಣಕಾಸಿನ ಸ್ಥಿತಿ ಏಕೆ ಇಷ್ಟು ಶೋಚನೀಯವಾಗಿದೆ? ಹಣ ಬರುತ್ತದೆ, ಆದರೆ ಉಳಿಯುತ್ತಿಲ್ಲ ಏಕೆ? ನೀವು ಏನನ್ನಾದರೂ ಖರೀದಿಸಲು ಆಸೆಪಟ್ಟರೆ ಕೈಯಲ್ಲಿ ಹಣ ಇರುವುದಿಲ್ಲ. ಕೆಲವೊಮ್ಮೆ ಕೆಲಸ ಕಳೆದುಕೊಳ್ಳುವ ಭೀತಿ ಅಥವಾ ವ್ಯಾಪಾರದಲ್ಲಿ ಮಂದಗತಿ ನಿಮ್ಮನ್ನು ಕಾಡುತ್ತಿದೆ. ಆದರೆ ನಿಮಗೆ ಸಿಗಲಿರುವ ಒಂದು ಒಳ್ಳೆಯ ಸುದ್ದಿ ಎಂದರೆ ನಿಮಗೆ ಗುರುಗ್ರಹನ ಸಂಪೂರ್ಣ ಬೆಂಬಲ ಸಿಗುತ್ತಿದೆ. ಅದೃಷ್ಟದ ಗ್ರಹವಾದ ಗುರುವು ನಿಮ್ಮ ಕೆಲಸಗಳನ್ನು ಯಶಸ್ವಿಗೊಳಿಸುತ್ತಾನೆ. ಆದರೆ ಒಂದು ಷರತ್ತು ಇದೆ. ನಿಮ್ಮ ದೇಹ ಮತ್ತು ಮನಸ್ಸನ್ನು ನೀವು ಅಶುದ್ಧವಾಗಿ ಇಟ್ಟುಕೊಳ್ಳಬಾರದು. ಕೊಳಕಾಗಿ ಬದುಕುವವರಿಗೆ ಅಥವಾ ಕೆಟ್ಟ ಅಭ್ಯಾಸ ಇರುವವರಿಗೆ ಗುರುವು ಸಹಾಯ ಮಾಡುವುದಿಲ್ಲ. 5ನೇ ಭವಿಷ್ಯವಾಣಿ ಕೂಡ ಹಣಕ್ಕೆ ಸಂಬಂಧಿಸಿದೆ. ಲಕ್ಷ್ಮಿಯು ಸ್ವಚ್ಛತೆ ಇರುವ ಮನೆಯಲ್ಲಿ ಮಾತ್ರ ನೆಲೆಸುತ್ತಾಳೆ. ಅನೇಕರು ಮನೆಯಲ್ಲಿ ಕಸವಿಲ್ಲ ಎಂದು ನೆಪ ಹೇಳಿ ಪ್ರತಿದಿನ ಕಸ ಗುಡಿಸಿ ಒರೆಸುವುದಿಲ್ಲ. ಇದು ಮಹಾಲಕ್ಷ್ಮಿಗೆ ಇಷ್ಟವಾಗುವುದಿಲ್ಲ. ಗುರುವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಮನೆಯನ್ನು ಪ್ರತಿದಿನ ತೊಳೆದು ಸ್ವಚ್ಛವಾಗಿಡಿ. ಆಗ ಸಂಪತ್ತು ನಿಮ್ಮತ್ತ ಆಕರ್ಷಿತವಾಗುತ್ತದೆ. ಅಲ್ಲದೆ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ತಪ್ಪು ಸಲಹೆ ನೀಡುವ ಜನರು ಸಿಗಬಹುದು. ನೀವು ಏನಾದರೂ ಒಳ್ಳೆಯದು ಮಾಡಲು ಹೋದಾಗ ಅವರು ಅದನ್ನು ಮಾಡಬೇಡಿ ಎಂದು ಹೆದರಿಸುತ್ತಾರೆ. ಅಂತಹ ಜನರ ಮಾತುಗಳನ್ನು ನಂಬಿ ನಿಮ್ಮ ವಿನಾಶಕ್ಕೆ ದಾರಿ ಮಾಡಿಕೊಡಬೇಡಿ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ನಂಬಿಕೆಯಿಡಿ. ನಿಮ್ಮ ಜಾತಕದಲ್ಲಿ ಬುಧನು ನಿಮ್ಮನ್ನು ಬೆಂಬಲಿಸುತ್ತಿದ್ದಾನೆ. ನೀವು ದೃಢವಾದ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ಖಚಿತ. ಮುಂಬರುವ 3 ದಿನಗಳಲ್ಲಿ ಕೆಲವು ಕಷ್ಟಗಳು ಬಂದು ನಿಮ್ಮನ್ನು ಭಯಪಡಿಸಬಹುದು. ಆದರೆ ದೇವರು ಯಾವುದೋ ಒಂದು ರೂಪದಲ್ಲಿ ನಿಮಗೆ ದಾರಿ ತೋರಿಸುತ್ತಾನೆ. ಇಂದಿನ ಈ ವಿಡಿಯೋ ಕೂಡ ನಿಮಗೆ ದಾರಿ ತೋರಿಸುವ ಒಂದು ಮಾಧ್ಯಮವೇ ಸರಿ. ಈಗ ಈ ಎಲ್ಲಾ ಸಮಸ್ಯೆಗಳಿಗೆ ಇರುವ ಮುಖ್ಯವಾದ ಪರಿಹಾರವನ್ನು ಗಮನವಿಟ್ಟು ಕೇಳಿ. ಹನುಮಂತನ ಭಕ್ತರು ಮೊದಲು ವಿಡಿಯೋ ಲೈಕ್ ಮಾಡಿ ಈ ಪರಿಹಾರವನ್ನು ಅನುಸರಿಸಿ. ವಿಶೇಷ ಪರಿಹಾರ: ನೀವು 11 ತುಳಸಿ ಎಲೆಗಳನ್ನು ತೆಗೆದುಕೊಳ್ಳಬೇಕು. ಆ ಎಲೆಗಳನ್ನು ಶುದ್ಧವಾದ ನೀರಿನಿಂದ ತೊಳೆದು ಅದರ ಮೇಲೆ ಶ್ರೀಗಂಧದಿಂದ ಶ್ರೀರಾಮ ಎಂಬ ಹೆಸರನ್ನು ಬರೆಯಿರಿ. ನಂತರ ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ಆಗಸ್ಟ್ 11 ಎಲೆಗಳನ್ನು ಒಂದೊಂದಾಗಿ ಪೋಣಿಸಿ ಹಾರ ಮಾಡಿ. ಈ ಹಾರವನ್ನು ಮಂಗಳವಾರದಂದು ಹನುಮಂತನಿಗೆ ಅರ್ಪಿಸಿ. ಈ ಪರಿಹಾರದಿಂದ ನಿಮಗೆ ಶ್ರೀರಾಮನ ಮತ್ತು ಹನುಮಂತನ ಆಶೀರ್ವಾದದ ಜೊತೆಗೆ ಮಹಾದೇವ ಮತ್ತು ವಿಷ್ಣುವಿನ ಕೃಪೆಯೂ ಸಿಗುತ್ತದೆ. ಯಾಕೆಂದರೆ ತುಳಸಿ ವಿಷ್ಣುವಿಗೆ ಪ್ರಿಯ, ರಾಮ ಹನುಮಂತನ ಪ್ರಾಣ ಮತ್ತು ಶಿವವಿಷ್ಣುವಿನ ಭಕ್ತ. ಈ ಮೂವರ ಅನುಗ್ರಹದಿಂದ ನಿಮ್ಮ ಸಂಕಷ್ಟಗಳು ದೂರವಾಗುತ್ತವೆ. ಈ ವಿಷಯವನ್ನು ಯಾರಿಗೂ ಹೇಳದೆ ಗುಟ್ಟಾಗಿ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.